ಹಲೋ ಹಾಯ್ ನಮಸ್ತೆ ಫ್ರೆಂಡ್ಸ್. ಬಿಂದು ಇವತ್ತು ಯಾವುದೋ ವೀಡಿಯೋ ಮಾಡ್ತಿದ್ದಾನೆ ಅಂತೇಳಿ ನೋಡ್ತಾ ಇದ್ದೀರಾ? ಎಸ್, ಯಾವ್ದು ಗೊತ್ತಾ? ಒನ್ ಆ್ಯಂಡ್ ಓನ್ಲಿ ಫೇಮಸ್ ಮ್ಯೂಸಿಯಮ್ ಇನ್ ಮೈಸೂರ್. ಓಕೆ, ಪಯಣ ಮ್ಯೂಸಿಯಮ್ ಅಂತ ಹೇಳ್ಬಿಟ್ಟು ಇವತ್ತು ನಾನು ನಮ್ಮ ಅಕ್ಕ ಅವರು ಎಲ್ಲ ಫ್ಯಾಮಿಲಿ ಜೊತೆ ಭಾಳ ದಿವಸದ ಕನಸು ಇವತ್ತು ಈಡೇರ್ತಾ ಇದೆ. ನನಗೆ ಕಾರ್ ರೇಸ್ ಅಂದರೆ ಕಾರುಗಳ ಬಗ್ಗೆ ಅದು ತಿಳ್ಕೊಳ್ಳೋದು ಅಂದರೆ ತುಂಬ ಇಷ್ಟ ಇತ್ತು. ಬಟ್ ಟೈಮ್ ಸಿಕ್ಕಿಲ್ಲ. ಆ ಟೈಮ್ ಇವತ್ತು ಒದಗಿ ಬಂದಿದೆ. ನೋಡ್ತಾ ಇದ್ದೀನಿ. ನೋಡಿ, ನಮ್ಮ ಜೊತೆ ನೀವು ಬಂದು ಈ ಕಾರು ಪಯಣ ಅನ್ನೋ ಶೋರೂಮಿನ ಒಂದು ಒಳ್ಳೆ ಸುಂದರವಾದ ಕಾರುಗಳನ್ನ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾವು ಹಳೆಯ ಕಾಲದಲ್ಲಿ ಈಗೇನು ನೋಡಿದ್ದೀವಂಥ ಸುಮಾರು ಕಾರುಗಳ ಡಿಸೈನ್ ಇರ್ಬೋದು ಅಥವಾ ಮಾಡೆಲ್ ಇರ್ಬೋದು, ಪ್ರತಿಯೊಂದು ಅದರಲ್ಲಿ ಮೆನ್ಷನ್ ಮಾಡಿಬಿಟ್ಟು ಆ ಮ್ಯೂಸಿಯಮ್ಮಲ್ಲಿ ಇಟ್ಟಿದ್ದಾರೆ. ಒಂದಕ್ಕಿಂತ ಒಂದು ಕಾರುಗಳು. ಬಟ್ ನಾವಿನ್ನು ರೋಡಲ್ಲಿ ನೋಡೇ ಇಲ್ಲ. ಅಷ್ಟು ಹಳೆಯ ಕಾಲದ ಕಾರುಗಳು ಮತ್ತು ಅದರ ಮಾಡೆಲ್ಸು, ವೆರೈಟಿ ಕಲರ್ಸು. ಬಟ್ ಈಗಿನ ಕಂಪೇರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಈ ಏನಿದಾವೋ ಇದಕ್ಕಿಂತ ಎರಡರಷ್ಟು ಕಲರ್ ಆಗಿರ್ಬೋದು, ಆ ಥರ ಸ್ಪೇಸಿಯಸ್ ಆಗಿರ್ಬೋದು, ಆ್ಯಶ್ ಬ್ಯಾಕ್ ಆಗಿರ್ಬೋದು, ಎಲ್ಲ ಆಗಿನ ಕಾಲದಿಂದ ಬಂದಿರೋ ಒಂದು ವೆರೈಟಿಗಳೇ ಈಗ ನಮ್ಮ ಟ್ರೆಂಡಲ್ಲಿದ್ದಾವೆ. ನೋಡಿ ಫ್ರೆಂಡ್ಸ್, ಈ ಕಾರಿನ ವಿಶೇಷ ಅಂಬಾಸಿಡರಿಂದ ಹಿಡಿದು ಪ್ರತಿಯೊಂದು ಕಾರುಗಳು, ಇವನ್ನೆಲ್ಲ ಬರೀ ಮಾಡೆಲ್ ಅಂತಲ್ಲ, ಇವು ರನ್ ಮಾಡಿ ಓಡಿಸಿ ಇಟ್ಟಿರೋಂತಹ ಕಾರುಗಳೇ ಬಹುತೇಕ ಅಲ್ಲ, ಆಲ್ಮೋಸ್ಟ್ ಅವೇ ಇರೋದು. ಯಾವ ಶೋರೂಮಿಂದ ತಂದು ಇಟ್ಟಿರೋ ಅಂತ ಇಲ್ಲ, ಬಟ್ ಶೋರೂಮ್ ಫಿನಿಷಿಂಗ್ ರೆಡಿ ಮಾಡಿಬಿಟ್ಟು ಆ ಥರ ಇಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಕಲರ್ಸ್ ನೋಡಿ, ಮಾಡೆಲ್ಸ್ ನೋಡಿರಿ, ಶೇಪ್ ನೋಡಿರಿ, ಈವನ್ ಮಿರರ್ ಇರ್ಬೋದು, ವೈಫರ್ ಇರ್ಬೋದು, ಇಂಡಿಕೇಟ್ರ್ ಇರ್ಬೋದು, ವೀಲ್ ಇರ್ಬೋದು, ಮತ್ತು ಫ್ರಂಟು ಲೋಗೋ ಡಿಸೈನ್, ಎವ್ರಿ ಒನ್ ಇಸ್ ಫೈನ್ ಅಂತ ಹೇಳ್ಬೋದು. ಯಾಕೆ ಅಷ್ಟು ನೀಟಾಗಿ ಆಗಿನ ಕಾಲದಲ್ಲೇ ಮಾಡೆಲ್ಗಳು ರೆಡಿ ಮಾಡಿದ್ದಾರೆ. ಒಂದು ಸ್ಟೆಪ್ನಿ ಇಡೋದಕ್ಕೆ ಜಾಗ ಇರ್ಬೋದಾಗಲಿ. ಓಕೆ, ನೋಡಿರಿ, ಇದು ಮೈಸೂರು ಮಹಾರಾಜರು ಓಡಾಡಿರೋಂಥ ಕಾರು. ನಾವು ಕೆಲವು ಹಳೋ ವಿಡಿಯೋದಲ್ಲಿ ನೋಡಿದ್ರೆ ಅಲ್ಲಿ ಡಿಸ್ಪ್ಲೇನೂ ಇಟ್ಟಿದ್ದಾರೆ. ಆ ಕಾರು ಮೈಸೂರಿನ ಪ್ರತಿಯೊಂದು ರೋಡಲ್ಲಿ ಓಡಾಡಿರೋಂತಹದ್ದೆಲ್ಲ ನಮಗೆ ಅಲ್ಲಿ ಡಿಸ್ಪ್ಲೇ ಇಟ್ಟಿದ್ದಾರೆ. ರಿಯಲ್ ಓಡಾಡಿರೋದು ರಾಜರು, ಆ ಥರ ಕಾರುಗಳು ಈಗಲೂ ರನ್ನಿಂಗ್ ಇದೆ. ಎಲ್ಲ ಆಲ್ಮೋಸ್ಟ್ ರನ್ನಿಂಗ್ ಇದೆ ಅಂತೆ ನಾನು ಕೇಳ್ಪಟ್ಟೆ. ಬಟ್ ಏನಂದರೆ ಮ್ಯೂಸಿಯಮ್ಲಿಟ್ಟಿರೋ ಹೊರಗಡೆ ತೆಗಿತಾ ಇಲ್ಲ. ಇನ್ನೂ ಸುಮಾರು ಇದಕ್ಕೆ ಆ್ಯಡ್ ಆಗೋ ಅಂಥ ಚಾನ್ಸಸ್ಸು ಇದೆ. ಹಳೆ ಕಾರುಗಳೆಲ್ಲ ಇದ್ದಿದ್ದರಲ್ಲಿ ಭಾಳ ವೆಲ್ ಮೇಂಟೈನ್ಡ್ ಅಂತ ಹೇಳ್ಬೋದು. ಸೂಪರಾಗಿದೆ. ಬಟ್ ಒಂದು ಸರಿ ನೀವು ಮೈಸೂರಿಗೆ ಬಂದರೆ ಖಂಡಿತ ಈ ಕಾರ್ ಶೋರೂಮಿಗೆ ಬಂದು ಮ್ಯೂಸಿಯಮ್, ಪಯಣ ಮ್ಯೂಸಿಯಮಿಗೆ ಬಂದು ವಿಸಿಟ್ ಮಾಡದೇ ಇದ್ದರೆ ನೀವು ಮೈಸೂರು ಬಂದು ನೋಡಿರೋದಕ್ಕೆ ಅರ್ಥನೇ ಇರಲ್ಲ. ಓಕೆ, ಭಾಳ ಸಖತ್ತಾಗಿದೆ. ನಿಮಗೆ ಫುಲ್ ಎಂಟರ್ಟೈನ್ಮೆಂಟ್ ಆಗಿ ದುಡ್ಡು. ಇದು 75 ರುಪೀಸ್ ಏನೋ ಎಂಟ್ರೆನ್ಸ್ ಫೀಸ್ ಇದೆ, ಬಟ್ ವರ್ತಬಲ್. ಓಕೆ, ನಾವು ಬಂದ್ವಿ, ಪಾರ್ಕಿಂಗ್ ಫೀಸ್ ಇರಲಿಲ್ಲ, ಪಾರ್ಕಿಂಗ್ ಮಾಡಿದ್ವಿ, ಬಂದ್ವಿ, ನೋಡಿದ್ವಿ. ಸಖತ್ತಾಗಿದೆ. ಕಾರ್ ಇರ್ಬೋದು, ಬೈಕ್ ಇರ್ಬೋದು, ಪ್ರತಿಯೊಂದು. ಇನ್ನೊಂದೇನೆಂದರೆ ಇಂಜಿನ್ ಪಾರ್ಟ್ಸ್ ಎಲ್ಲ ಯಾವ್ಯಾವ ಥರ ಈಗ ಮಾಡಿಫಿಕೇಷನ್ ಆಗಿದೆ ಅನ್ನೋದು ಕೂಡ ಇಟ್ಟಿದ್ದಾರೆ. ಒಂದು 4 ಸ್ಟ್ರೋಕಿಂದ ಹಿಡಿದು ಯಾವ ಥರ ಈಗಿನವರೆಗೂ 4G 5G ಆ ಥರದ್ದು ಏನೇನೋ ಬಂದಿದೆಯಲ್ಲ, ಆ ಥರದ್ದೆಲ್ಲ ಮಾಡೆಲ್ಸ್ ಎಲ್ಲ ಇಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ಈ ಥರ ರಾಜರು ಓಡಾಡೋದು, ರಾಣಿಗಳು ಯಾವುದೋ ಹಳೆ ಪಿಕ್ಚರಲ್ಲಿ ನೋಡಿದ್ದೀವಲ್ಲ, ಅದೇ ಥರ ಶೋರೂಮ್ ಕಾರಾಗಿದೆ. ಇನ್ನೊಂದೇನಪ್ಪ ಅಂತಂದರೆ ಏನೂ ಮಾಡಿಫಿಕೇಷನ್ ಮಾಡಿಲ್ಲ. ಅವಾಗೇನಿತ್ತೋ ಆ ಥರ ಅದೇ ಥರನೇ ತಂದು ಇಲ್ಲಿ ಇಟ್ಟಿದ್ದಾರೆ. ಓಕೆ, ನೋಡಿರಿ, ಅದರಲ್ಲಿ ಅದರದ್ದು ಎಷ್ಟು ಕೆಪಾಸಿಟಿ ಇದೆ, ಅದು ಯಾವಾಗ ತಯಾರಾಯಿತು, ಯಾರ್ಯಾರು ಯೂಸ್ ಮಾಡಿದ್ದಾರೆ ಅನ್ನೋ ಡೀಟೇಲ್ಸ್ ಪೂರ್ತಿ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಈ ಕಾರ್ ಬರೋಕ್ಕಿಂತ ಮುಂಚೆ ಯಾವ ಥರ ಇತ್ತು, ಏನಲ್ಲಿ ಹೀಗೆ ಕುದುರೆ ಗಾಡಿಗಳು ಯಾವ ಥರ ಇತ್ತು ಅನ್ನೋದನ್ನು ಫಸ್ಟ್ ಇನಿಷಿಯಲ್ ಸ್ಟಾರ್ಟಿಂಗಿಂದ ಆ ಕಾರ್ ಯಾವ ಥರ ರೆಡಿ ಆಗಿತ್ತು, ಅದನ್ನು ಮಾಡಿಫಿಕೇಷನ್ ಮಾಡೋದಕ್ಕೆ ಒಂಥರ ಅವ್ರಿಗೆ ಇಂಪ್ರೆಸ್ ಆಯಿತು ಅನ್ನೋ ರೀತಿಯಲ್ಲಿ ಈ ಗಾಡಿಗಳು, ಕುದುರೆ ಗಾಡಿಗಳು ಅನ್ನೋದೆಲ್ಲ ಇಟ್ಟಿದ್ದಾರೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನೀವು ಖಂಡಿತ ಒಂದು ಸರಿ ವಿಸಿಟ್ ಮಾಡಲೇಬೇಕಾದಂತಹ ಪ್ಲೇಸು ಈ ಪಯಣ ಅನ್ನೋದು. ಓಕೆ, ನೋಡಿ ಸ್ನೇಹಿತರೆ, ಇದು ಬೇರೆ ದೇಶ, ಎಲ್ಲ ದೇಶದಲ್ಲೂ ಇರುವಂತಹ ಯೂಸ್ ಮಾಡಿರೋಂಥ ಕಾರುಗಳು ಇದ್ದಾವೆ. ಓಕೆ, ಬರೀ ಇಂಡಿಯಾದಲ್ಲಿ ಮಾಡಿರೋದಂತಲ್ಲ. ಇವರು ಸ್ಪೇರ್ ಪಾರ್ಟ್ಸುಗಳು ಯಾವ ಥರ ಇದ್ವು, ಯಾವ ಥರ ಮೋಟರ್ಸ್ ಡಿಸೈನ್ ಯಾವ ಥರ ಇತ್ತು, ಡೈನಾಮೋ ಅಂದರೆ ಯಾವ ಥರ ಕೆಲಸ ಮಾಡುತ್ತೆ ಅನ್ನೋದು